ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂಥ ನ್ಯೂ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಅವರು ಅದೇ ಥರದ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಇದು ಈ ಥರ ಒಂದು ಕಡೆ ನಾನು ಏನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನೇ ಇನ್ನೊಂದು ಸೈಡು ಕೂಡ ಅದೇ ರೀತಿ ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಂಡು ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಏನಕ್ಕಂದರೆ ಸೇಮ್ ಆ ಕಡೆನೂ ಅದೇ ರೀತಿಯೇ ಬರಬೇಕು. ಆಮೇಲೆ ನಾವು ಅಲ್ಲಿ ಅದ್ರ ಮೇಲೆ ಲೇಸ್ ಬರೋದ್ರಿಂದ ಕರೆಕ್ಟಾಗಿರಬೇಕು, ಒಂದು ಮೇಲೆ ಕೆಳಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಒಂದು ಸೈಡ್ ನಾವು ಕಟ್ಟಿಂಗ್ ಮಾಡಿರ್ತೀವಲ್ಲ ಅದು ಮಾರ್ಕ್ನ ಇನ್ನೊಂದು ಕಡೆನೂ ಬರೋ ಥರ ಟ್ಯಾಪ್ ಮಾಡಿಕೊಂಡೆ. ಈಗ ಅದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಬ್ಲೌಸ್ ಪೀಸ್ ಮೇಲಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಇಲ್ಲಾಂದರೆ ಅದು ಡಿಸೈನ್ ಆ ಕಡೆ ಆಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಇಲ್ಲಾಂದರೆ ಏನಾಗುತ್ತೆ, ಒಂಚೂರು ಮೇಲೆ ಕೆಳಗೆ ಆಗಿಬಿಡುತ್ತೆ ಡಿಸೈನು, ಅದಕ್ಕೋಸ್ಕರ ಈ ಥರ ಡಿಸೈನ್ ಒಂದು 2-3 ಬ್ಲೌಸೇ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಡಿಸೈನು ಅಂತಲೇ ಹೇಳ್ಬೋದು. ಬೋಟ್ ನೆಕ್ಕಲ್ಲಿ ಈ ಥರದ್ದು ಡಿಸೈನ್ಗಳೆಲ್ಲ ತುಂಬ ಟ್ರೆಂಡಿಂಗ್ ಇರೋ ಡಿಸೈನು ಅಂತಲೇ ಹೇಳ್ಬೋದು. ಓಕೆನಾ. ಇವಾಗ ಇದನ್ನು ಈ ರೀತಿ ನೀಟಾಗಿ ಇದು ಹೇಗಿದೆ ಹಾಗೆಯೇ ಇಟ್ಕೊಂಡು ಇವಾಗ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ನೆಕ್ ಯಾವ ರೀತಿ ಅದೇ ಮಾಡಬೇಕು, ಆ ಕಡೆ ಈ ಕಡೆ ಬಂದುಬಿಟ್ಟು ಲೇಸ್ ಮಾತ್ರ ಬರುತ್ತೆ, ಆ ಕಡೆ ಏನು ಕಟಿಂಗ್ ಬರೋಲ್ಲ. ಇದೇಗಿದೆ ಹಾಗೆಯೇ ಮೊದಲು ಬೋಟ್ ನೆಕ್ ಇರುತ್ತಲ್ಲ ಮೇಲೆ ಸ್ಟಿಚ್ ಮಾಡ್ಕೊಂಬಿಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಸರಿಯಲ್ಲ, ಇಲ್ಲ ಗುಂಡು ಪಿನ್ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಮತ್ತು ಅವಾಗ ಇನ್ನೊಂದು ಸೈಡು ನೀಟಾಗಿ ಅದು ಏನು ಶೇಪ್ ಇದೆ ಹಾಗೆ ಸ್ಟಿಚ್ ಮಾಡಿಕೊಂಡು ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಆಮೇಲೆ ಅದು ಕಟ್ ಮಾಡಿ ಇನ್ಔಟ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗೂ ಇರುತ್ತೆ, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು, ಅಷ್ಟೇ ಇದು. ಆಮೇಲೆ ಅದು ಬೋಟ್ ನೆಕ್ ಸ್ಟಿಚ್ ಮಾಡಿದ್ವಲ್ಲ ಅಲ್ಲಿ ಬಂದುಬಿಟ್ಟು ಮೂತಿ ಇರುತ್ತಲ್ಲ ತುದಿಯಲ್ಲಿ ಸೂಜಿಲಿ ಮೇಲೆ ತೆಗಿಬೇಕಾಗುತ್ತೆ. ಓಕೆನಾ. ಏಕೆಂದರೆ ಅಲ್ಲಿ ತುದಿಯಲ್ಲಿ ಬಟನ್ ಹಾಕೋದಕ್ಕೆ ಅದು ಟ್ಯಾಗ್ ಹೇಳಿದರು, ನಾನು ಬಟನ್ನೇ ಹಾಕ್ತೆ, ಟ್ಯಾಗಿಂತ ಬಟನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಉಕ್ಸ್ ಹಾಕ್ಕೊಡೋಣ ಅಂದ್ಕೊಂಡೆ. ಟ್ಯಾಗ್ ಇಟ್ಟರೆ ಅವ್ರು ಅಷ್ಟು ಸೂಟಬಲ್ ಆಗೋಲ್ಲ ಅನ್ನಿಸ್ತು ನನಗೆ, ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಒಂದು ಉಕ್ಸ್ ಹಾಕಿದ್ದೀನಿ. ಉಕ್ಸ್ ಹಾಕ್ಕೊಟ್ಟೆ. ಇವಾಗ ಇದನ್ನು ಈ ರೀತಿ ಕಟ್ ಮಾಡ್ಕೊಬೇಕು. ನೀಟಾಗಿ ಕಟ್ ಮಾಡಿಕೊಂಡು ಈ ಕೆಳಗಡೆನೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆ ಶೇಪ್ ಹೇಗಿದೆ ಹಾಗೆ ಕಟ್ ಮಾಡಿಬಿಟ್ಟು ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ಆ ಶೇಪ್ ಹೇಗಿದೆ ಹಾಗೇನೆ ಅಲ್ಲಲ್ಲೊಂದು ನ್ಯಾಚ್ ಹಾಕ್ಕೋಬೇಕು. ಆವಾಗ ನಿಮಗೆ ಈ ಥರ ಶೇಪ್ ಇರೋ ಡಿಸೈನ್ಗಳು ತಿರುಗುತ್ತೆ, ಇಲ್ಲ ತಿರುಗಲ್ಲ. ಓಕೆನಾ. ನೀಟಾಗಿ ಕಟ್ ಮಾಡಿಕೊಂಡು ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಸುತ್ತ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ. ಅದು ಮೂಲೆಯಲ್ಲಂತೂ ದಾರ ಇರೋವರೆಗೂ ನೀವು ನ್ಯಾಚ್ ಹಾಕಬೇಕಾಗುತ್ತೆ. ಓಕೆನಾ. ಆವಾಗ ಅದು ಬಟ್ಟೆ ನೀಟಾಗಿ ತಿರುಗುತ್ತೆ. ಓಕೆ. ಇವಾಗ ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಇವಾಗ ತಿರುಗಿಸ್ಕೊಂಡಾದ್ಮೇಲೆ ಅಲ್ಲಿ ಮೂತಿ ಇರುತ್ತಲ್ಲ, ಇವಾಗ ತಿರುಗಿಸ್ತಾ ಇದ್ದೀನಲ್ಲ ಅಲ್ಲಿ ಬಂದುಬಿಟ್ಟು ತುದಿಯಲ್ಲಿ ಸೂಜಿಲಿ ಎತ್ತಬೇಕು. ಅಲ್ಲಿ ನಿಮಗೆ ನಾವು ಉಕ್ಸ್ ಹಾಕ್ತೀವಲ್ಲ ಅಲ್ಲಿ ನೋಡಿ ಈ ರೀತಿ ಬಂತು. ಅದೇನಾದ್ರು ತುದಿ ಮೂತಿ ಬಂದಿಲ್ಲ ಅಂದರೆ ಈ ಥರ ಸೂಜಿಲಿ ಮೇಕೆತ್ತಿ, ಆವಾಗೇನಾಗುತ್ತೆ ಮೂತಿ ನೀಟಾಗಿ ಬರುತ್ತೆ. ಓಕೆನಾ. ಇಷ್ಟೇ, ಇದು ಮೂತಿ ನೀಟಾಗಿ ಬಂದರೆ ಇನ್ನೇನಿಲ್ಲ, ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಟ್ರೆ ಆಯಿತು ಡಿಸೈನು, ಅಷ್ಟೇ ಇದು. ಓಕೆನಾ. ಅದನ್ನು ನೀಟಾಗಿ ಲೈನಿಂಗ್ ಬಟ್ಟೆ ಬ್ಲೌಸ್ ಪೀಸ್ ಎರಡು ಒಂದೇ ಸಮನಾಗಿ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಅಷ್ಟೇ ಅದು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆ. ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾನು ಹೇಳ್ದಂಗೆ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವು ಒಂದು ಬ್ಯೂಟಿಫುಲ್ ಆಗಿರೋ ಡಿಸೈನು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಡಿಸೈನು. ಇದು ಬೋಟ್ ನೆಕ್ಕು ಡಿಸೈನು ತುಂಬ ಜನಕ್ಕೆ ಹೊಲ್ಕೊಟ್ಟಿದ್ದೀನಿ. ಈ ಡಿಸೈನ್ ಅಂತೂ ತುಂಬ ಜನಕ್ಕೆ ಹೊಲ್ಕೊಟ್ಟಿದ್ದೀನಿ. ಕೆಲವ್ರಿಗೆ ಲೇಸ್ ಹಾಕಿ ಹೊಲ್ಕೊಟ್ಟಿದ್ದೀನಿ, ಕೆಲವ್ರಿಗೆ ಬ್ಲೌಸ್ ಪೀಸಲ್ಲಿ ಸಿಗೋ ಲೇಸಲ್ಲೇ ಅಂದರೆ ಬಾರ್ಡ್ರಲ್ಲೇ ಅಟ್ಯಾಚ್ ಮಾಡಿ, ಇವ್ರಿಗೂ ಅಷ್ಟೇ ಬಾರ್ಡ್ರಲ್ಲೇ ಅಟ್ಯಾಚ್ ಮಾಡಿರುವಂಥದ್ದು. ಕೆಲವರು ಅದರಲ್ಲೇ ಬೇಕು ಅಂತಾರೆ, ಕೆಲವ್ರು ಲೇಸಲ್ಲಿ ಕೊಟ್ಟರು ಅಡ್ಜಸ್ಟ್ ಮಾಡ್ಕೋತಾರೆ. ಓಕೆನಾ. ಇವಾಗ ಈ ರೀತಿ ರೆಡಿ ಆಯಿತು ನೋಡಿ. ಇವಾಗ ಇದನ್ನು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ಅಷ್ಟೇ, ಇದು ಬ್ಯಾಕ್ ಪೀಸ್ ರೆಡಿ ಆಗುತ್ತೆ. ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಏನಕ್ಕಪ್ಪ ಅಂದರೆ ಫಸ್ಟು ಇದು ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡು ಫ್ರಂಟು ಆಮೇಲೆ ಸ್ಲೀವ್ಸ್ ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಬಾರ್ಡ್ರ್ ಎಷ್ಟು ಉಳಿಯುತ್ತೆ ಅದು ಫ್ರಂಟ್ಗೂ ಬೇಕಲ್ವಾ, ನಾವು ಸುಮ್ಮನೆ ಅಟ್ಯಾಚ್ ಮಾಡಿಬಿಡೋಕ್ಕಾಗಲ್ಲ. ಆಮೇಲೆ ಫ್ರಂಟು ಬ್ಯಾಕ್ ಎಲ್ಲ ಬೇಕು. ಆ ಬಾರ್ಡ್ರ್ ಅಡ್ಜಸ್ಟ್ ಆಗದೆ ಇರೋದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಹಿಂದೆಗೆ ಫುಲ್ಲು ಕೊಡೋಣ, ಬ್ಯಾಕ್ಗೆ ಫ್ರಂಟಿಗೆ ಮಾತ್ರ ಒಂದು ಸೈಡ್ ಕೊಡೋಣ. ಓಕೆನಾ. ಯಾಕೆಂದರೆ ಫ್ರಂಟಲ್ಲಿ ಒಂದು ಸೈಡ್ ಇದ್ದರೂ ನಡೆಯುತ್ತೆ, ಇನ್ನೊಂದು ಸೈಡ್ ಕೊಡದೇ ಇದ್ದರೂ ನಡೆಯುತ್ತೆ. ಓಕೆನಾ. ಹಂಗಾಗಿ ನಾವು ಒಂದು ಸೈಡ್ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಹಿಂದೆ ಅಡ್ಜಸ್ಟ್ ಮಾಡೋಣ. ಇವಾಗ ಬೇರೆ ಲೇಸ್ ಕೊಟ್ರೂ ಅಡ್ಜಸ್ಟ್ ಆಗೋಲ್ಲ.
ಓಕೆನಾ. ಅದಕ್ಕೋಸ್ಕರ ನಾನು ಫಸ್ಟ್ ಬ್ಯಾಕ್ನ ಇವಾಗ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತಾಯಿದ್ದೀನಿ ಕೆಳಗಡೆ. ಸ್ಟಿಚಿಂಗ್ ಆದಮೇಲೆ ಡಾಟ್ ಪಾಯಿಂಟ್ ಇಟ್ಕೋಬೇಕು. ಡಾಟ್ ಪಾಯಿಂಟ್ ಇಟ್ಕೊಂಡಾದಮೇಲೆ ಮತ್ತು ಇವಾಗ ಏನು ಮಾರ್ಕ್ ಮಾಡಿರ್ತೀವಲ್ಲ ಡಿಸೈನು, ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಯಾಕೆಂದರೆ ಮೇಲೆ ಬರುತ್ತೆ ಲೇಸು, ಓಕೆನಾ. ಇಲ್ಲ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೋತೀನಿ ಅಂದರೂ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ವೀಲರಲ್ಲಾದರೂ ಮಾಡ್ಕೋಬೋದು, ಇಲ್ಲ ಈ ಥರ ಸ್ಟಿಚ್ ಆದರೂ ಹಾಕ್ಕೋಬೋದು. ಯಾವುದಾದ್ರೂ ಒಂದನ್ನು ಮಾಡ್ಕೋಬೋದು, ಓಕೆನಾ. ಏನಕ್ಕಪ್ಪ ಅಂದರೆ ಅದು ನಾವಿವಾಗ ಅಲ್ಲಿ ಲೇಸ್ ಹಚ್ಚಬೇಕು ಅಂದರೆ ನಮ್ಗೆ ಗೊತ್ತಾಗಬೇಕಲ್ವ, ಮಾರ್ಕು ಒಂದೇ ಸಮಕ್ಕೆ ಬರಬೇಕಲ್ಲ, ಅದಕ್ಕೋಸ್ಕರ ಇವಾಗ ಈ ಥರ ಡಾಟ್ ಹಿಡ್ಕೊಂಬಿಡೋಣ. ಡಾಟ್ ಹಿಡಿದ್ಬಿಟ್ಟು ಲೇಸ್ ಹಚ್ಚೋಕ್ಕೆ ಈಸಿ ಆಗುತ್ತೆ, ಓಕೆನಾ. ಈ ರೀತಿ ಡಾಟ್ ಹಿಡಿದ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ, ಓಕೆನಾ. ಫ್ರಂಟಿಗೆ ಬಾರ್ಡ್ರ್ ಕೊಟ್ಟಿಲ್ಲ ಅಂದಿದ್ರೆ ಬ್ಯಾಕ್ ರೆಡಿ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡ್ಬೋದಾಗಿತ್ತು. ಯಾಕೆಂದರೆ ನಾವು ಫ್ರಂಟು ಮತ್ತು ಬ್ಯಾಕು ಎರಡಕ್ಕೂ ಅಡ್ಜಸ್ಟ್ ಮಾಡಬೇಕು ಲೇಸ್ನ, ಅಂದರೆ ಬೆನ್ನ ಉದ್ದ ಇರುವಂಥ ಬಾರ್ಡರ್ನ, ಓಕೆನಾ. ಆಮೇಲೆ ಬೆನ್ನು ಕೊಡೋಕ್ಕಾಗಲ್ಲ, ಮೇಲ್ಗಡೆ ಡಿಸೈನು ಕೊಟ್ಕೋಬೋದು, ಓಕೆನಾ. ಇವಾಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪೀಸ್ ಬಂದ್ಬಿಟ್ಟು ಇದೇನು ಇನ್ನೌಟ್ ಮಾಡೋ ಅವಶ್ಯಕತೆ ಇಲ್ಲ, ಎರಡೂ ಕಡೆನೂ ಆಪೋಸಿಟಾಗಿ ಇಟ್ಕೋಬೇಕು ಅಷ್ಟೇ. ಇಟ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಳ್ಳೋದು, ಇದೇನು ಹಿಡಿಬೇಕು ಡಾಟ್ ಹಿಡಿಬೇಕು ಏನೂ ಇಲ್ಲ, ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಇದು ಪ್ರಿನ್ಸ್ ಕಟ್ ಬ್ಲೌಸ್, ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಎರಡೂ ಪೀಸನ್ನು ಕೂಡ ಇದೇ ರೀತಿಯೇ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ, ಓಕೆನಾ. ಅಷ್ಟೇ. ಇದು ಒಂದು ಕಡೆ ಪೀಸು ರೆಡಿ ಆಯಿತು. ಈಗ ಫ್ರಂಟ್ ಪೀಸು, ಓಕೆನಾ. ಫ್ರಂಟಲ್ಲೇ ಇನ್ನೊಂದು ಪೀಸ್ ಬರುತ್ತಲ್ಲ, ಆ ಪೀಸನ್ನ ರೆಡಿ ಮಾಡ್ಕೋಬೇಕು. ಅದು ಬಂದ್ಬಿಟ್ಟು ನೆಕ್ನ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾನು ಅದು ಡೈಮಂಡ್ ಶೇಪಲ್ಲಿ ಇಟ್ಟಿದ್ದೀನಿ, ಆಮೇಲೆ ಅದು ಬಾರ್ಡ್ರ್ ಕೊಡೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಅದನ್ನು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಇವಾಗ ಇದು ಈ ರೀತಿ ಎರಡೂ ಪೀಸನ್ನು ಕೂಡ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡೋಣ, ಓಕೆನಾ. ಈಗ ಇದು ಫ್ರಂಟ್ ಪೀಸು ಒಂದು ಸೈಡ್ ಪೀಸು ರೆಡಿ ಆಯಿತು. ಎರಡೂ ಕಡೆದು ನಾನು ಹೇಳಿದ್ನಲ್ಲ ಸ್ಟಿಚ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಇದು ರೆಡಿ ಆಯಿತು. ಇವಾಗ ನ್ಯಾಚ್ ಹಾಕ್ಬಿಟ್ಟು ಸೈಡ್ಗಿಡಿ. ಮತ್ತು ಇವಾಗ ಇದನ್ನು ಇನ್ನೊಂದು ಪೀಸನ್ನು ಕೂಡ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ನೀಟಾಗಿ ತೆಗೆದುಬಿಟ್ಟು ಸೈಡ್ಗೆ ಇಟ್ಬಿಟ್ಟು, ಆಮೇಲೆ ಇದು ಬಂದುಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನೇನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಇವಾಗ ಇದಾಯಿತು. ಇವಾಗ ಆದಮೇಲೆ ಫ್ರಂಟ್ ರೆಡಿ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಅದು ಇನ್ನೌಟ್ ಮಾಡ್ಕೋಬೇಕು, ಓಕೆನಾ. ಫ್ರಂಟಲ್ಲಿ ಬಾರ್ಡರ್ ಬರೋದ್ರಿಂದ ನೀಟಾಗಿ ಇನ್ನೌಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ, ಆ ಕಡೆ ಒಂದು ಈ ಕಡೆ ಒಂದು ಪೀಸು ಆಪೋಸಿಟಾಗಿ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಅದು ಹೇಗಿದೆ ಹಾಗೇ ಆಪೋಸಿಟಾಗಿ ಎರಡೂ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡೋಕ್ಕೆ. ಇವಾಗ ಇದನ್ನು ಫಸ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಲೇಸ್ ಹಚ್ಚೋದು ಆಮೇಲೆ ಇರುತ್ತೆ. ಫಸ್ಟು ಈ ಥರ ಸ್ಟಿಚ್ ಮಾಡ್ಕೊಂಬಿಡಿ ನೆಕ್ನ. ಆಮೇಲೆ ಗುಂಡು ಪಿನ್ ಯೂಸ್ ಮಾಡೋದು ಮರಿಬೇಡಿ. ಇದು ಸ್ಮೂತ್ ಇದೆ ಬಟ್ಟೆ, ಸಕ್ಕ ಸಾಫ್ಟ್ ಇದೆ. ಈ ಥರ ಸ್ಮೂತಾಗಿರೋ ಬಟ್ಟೆಗಳಂತೂ ನೀವು ಗುಂಡು ಪಿನ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದು ಬಿಗಿನರ್ಸ್ ಅಂತೂ ಯೂಸ್ ಮಾಡಲೇಬೇಕು ಪಿನ್ನನ್ನು, ಓಕೆ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು. ನೋಡಿ ಈ ರೀತಿ ಆದಮೇಲೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ಈಗ ನ್ಯಾಚ್ ಹಾಕ್ಕೊಂಡು ಆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಇವಾಗ ನೀಟಾಗಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕ್ತಾಯಿದ್ದೀನಿಲ್ಲ ಆ ಥರ ಲೈನಿಂಗ್ ಮೇಲೆ ಪಾಯಿಂಟ್ ಒಳಗೆ ಹಾಕಿದ್ಮೇಲೆ ಅದು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆಗ ಬ್ಲೌಸ್ ಫಿನಿಶ್ ಹಿಂಗೆ ನೀಟಾಗಿ ಬರುತ್ತೆ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಬ್ಲೌಸ್ ಪೀಸ್ ಇರುತ್ತಲ್ಲ, ಸುತ್ತ ಲೈನಿಂಗು ಮತ್ತು ಬ್ಲೌಸ್ ಪೀಸ್ಗೂ ಎರಡಕ್ಕೂ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿರುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು. ನೀಟಾಗಿ ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು, ಓಕೆನಾ. ಇವಾಗ ಈ ರೀತಿ ತೆಗೆದುಬಿಟ್ಟು ನೀಟಾಗಿ ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಈಗ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡಿದ್ದೀವ, ಅದಿಟ್ಟು ಅಟ್ಯಾಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಇದು ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಸ್ಟಿಚ್ ಮಾಡಿ ಈ ರೀತಿ ನಾನು ಹೇಳಿದ್ನಲ್ಲ ಎರಡು ಪೀಸನ್ನು ಕೂಡ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು, ತೊಂದರೆ ಏನಿಲ್ಲ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕಿ ಮತ್ತು ಬ್ಲೌಸ್ ಪೀಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು, ಓಕೆನಾ. ಈ ರೀತಿ ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ
ಸ್ಟಿಚ್ ಮಾಡ್ಕೊಳ್ಳೋದೇ ಒಂದು ಮೇನ್ ಇದರಲ್ಲಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಫ್ರೆಂಡ್ಸ್. ಲೈಕ್ ಕೊಟ್ಟಿಲ್ಲ ಅಂದರೆ ನನಗೂ ಇದಾಗುತ್ತೆ. ಲೈಕ್ ಕೊಟ್ಟಾಗ ನಮಗೂ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಫುಲ್ ವೀಡಿಯೋ ನೋಡಿ, ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಈ ಕಟಿಂಗು ಸ್ಟಿಚಿಂಗ್ ವೀಡಿಯೋಗಳು ಅರ್ಧಂಬರ್ಧ ನೋಡಿದ್ರೆ ನಿಮಗೇನೂ ಅರ್ಥ ಆಗೋಲ್ಲ. ಫುಲ್ ವೀಡಿಯೋ ನೋಡಿದ್ರೇ ಅರ್ಥ ಆಗೋದು. ಓಕೆನಾ? ಬಿಗಿನರ್ಸ್ಗೆ ಮೇನಾಗಿ ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿದ್ರೇ ಅವಾಗ ಹೇಗಿದೆ, ಹೇಗೆ ಕಟ್ಟಿಂಗು, ಹೇಗೆ ಸ್ಟಿಚಿಂಗು, ಎಲ್ಲಿ ಪಾಯಿಂಟು, ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಇದು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಾವು ಬಾಯಲ್ಲಿ ಹೇಳ್ತೀವಿ ಅಷ್ಟೇ, ನೀವು ಸ್ಟಿಚ್ಚಿಂಗಲ್ಲಿ ಗಮನಿಸಬೇಕಾಗಿರೋದು. ಓಕೆನಾ? ನಾವು ಸ್ಟಿಚ್ಚಿಂಗ್ ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಎಲ್ಲಿ ಕಟ್ ಮಾಡ್ತಾಯಿದ್ದೀವಿ, ಎಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀವಿ, ಎಲ್ಲಿ ನ್ಯಾಚ್ ಆಗ್ತಾಯಿದ್ದೀವಿ ಅನ್ನೋದನ್ನು ಗಮನಿಸ್ಕೋಬೇಕಾಗುತ್ತೆ. ಓಕೆನಾ? ಸುಮ್ಮನೆ ಬಾಯಲ್ಲಿ ಹೇಳ್ಬೋದು ನಾವು, ಅದನ್ನು ನೀವು ಸ್ಟಿಚ್ ಮಾಡಿ ಅದನ್ನು ರೆಡಿ ಮಾಡಿದಾಗಲೇ ನಿಮ್ಗೆ ಅದರ ಎಕ್ಸ್ಪೀರಿಯೆನ್ಸ್ ಆಗೋದು. ಓಕೆನಾ? ಇಲ್ಲ ಅಂದರೆ ಏನೂ ಗೊತ್ತಾಗೋದಿಲ್ಲ. ಈ ರೀತಿ ರೆಡಿ ಆಯ್ತಿದ್ದು. ಇವಾಗ ಇದನ್ನು ರೆಡಿ ಮಾಡಿಬಿಟ್ಟು ಸೈಡ್ಗೆ ಇಡೋಣ. ಇವಾಗ ಆಲ್ರೆಡಿ ನಾವು 2 ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಕಡೆ ಪೀಸ್ ಈ ಕಡೆ ಪೀಸ್ ನೋಡಿಕೊಂಡು ಸ್ಟಿಚ್ ಮಾಡಿ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಏನಕ್ಕಪ್ಪ ಅಂದರೆ ಒಂದೊಂದು ಸಲ ಏನಾಗುತ್ತೆ, ಆ ಡಾಟ್ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ಬೋದು. ನೀವು ಸ್ಟಾರ್ಟಿಂಗಿಂದ ಬರ್ತಾ ಬರ್ತಾ ಅಲ್ಲಿ ಮೇಲೆ ಕೆಳಗೆ ಆಗ್ಬೋದು. ಅದಕ್ಕೋಸ್ಕರ ನೀವು ಮಧ್ಯದಿಂದ ತೊಗೊಂಡ್ಬಿಟ್ರೆ ನೀವು ಆ ಕಡೆ ಈ ಕಡೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಅಕಸ್ಮಾತ್ ಹೆಚ್ಚು ಕಮ್ಮಿ ಬಂತಂದರೆ ನೀವು ಲಾಸ್ಟಲ್ಲಿ ಸರಿ ಮಾಡ್ಕೋಬೋದು, ಕೆಳಗಡೆ ಆಗಲಿ ಮೇಲ್ಗಡೆ ಆಗಲಿ. ಅವಾಗೇನಾಗುತ್ತೆ, ನೀಟಾಗಿ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ಮಧ್ಯದಲ್ಲಿ ನ್ಯಾಚ್ ಹಾಕಿರುತ್ತವಿಂದನೇ ಸ್ಟಿಚ್ ಮಾಡಿ ಪ್ರಿನ್ಸ್ ಕಟ್ ಬ್ಲೌಸ್ನ. ಓಕೆನಾ? ಸ್ಲೀವ್ಸ್ ಆಗಲಿ ಈ ಥರದ್ದೆಲ್ಲ ಒಂದಷ್ಟು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡೆ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ಬರುತ್ತೆ. ಒಂದು ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗೋದಿಲ್ಲ, ಹೆಚ್ಚು ಕಡಿಮೆ ಅವಾಯ್ಡ್ ಮಾಡ್ಬೋದು. ಓಕೆನಾ? ಇವಾಗ ಈ ರೀತಿ ಸ್ಟಿಚಿಂಗ್ ಆಯಿತು. ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ 2 ಪೀಸನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ನೀಟಾಗಿ ನೋಡಿ ರೆಡಿ ಆಯಿತು. 2 ಪೀಸೂ ರೆಡಿ ಆದಮೇಲೆ ಅದು ಸೈಡಲ್ಲಿ ನಾವು ಬಾರ್ಡರ್ ಬರಬೇಕು ಅಂದಿದ್ವಲ್ಲ ಅದನ್ನು ಸ್ಟಿಚ್ ಹಾಕ್ಕೊಳ್ಳಿ. ಏನಕ್ಕಂದರೆ ನಾನು ಬಾರ್ಡ್ರು 2 ಕಡೆಯೂ ಇತ್ತು ಫೋಟೋದೆಲ್ಲ ಕಳಿಸಿದ್ದು, ಆದರೆ ನಮಗೆ ಬಾರ್ಡರ್ ಸಾಕಾಗಿಲ್ಲ. ಇವಾಗ ಅದು ಇದು ಚಿಕ್ಕ ಬಾರ್ಡರು, ಕೆಳಗಡೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ತೊಗೊಂಡು ಮಾಡಬೇಕು. ನಾವು ಸೀರೆ ಜಾಸ್ತಿ ಕಟ್ ಮಾಡೋಕ್ಕಾಗಲ್ಲ. ಅದೇನಾಗುತ್ತೆ, ಎಷ್ಟು ಬಾರ್ಡ್ರಲ್ಲೇ ಆಗಿರುತ್ತೆ ಅಷ್ಟರಲ್ಲೇ ಸಣ್ಣದಾಗಿ 2 ಪೀಸ್ ಮಾಡ್ಬೋದು ಅಷ್ಟೇ. ಅದು ಚಿಕ್ಕ ಬಾರ್ಡ್ರನ್ನ 2ಕ್ಕಿಂತ ಇನ್ನು 3 ಪೀಸ್ ಮಾಡೋಕ್ಕಾಗಲ್ಲ. 3 ಪೀಸ್ ಆದರೆ ಆಯ್ತಿತ್ತು, ಆದರೆ ಅದು ಫೋಲ್ಡ್ ಮಾಡಿದಾಗ ಆ ಕಡೆ ಈ ಕಡೆ ನಮಗೆ 1/4 ಇಂಚೂ ಸಿಗೋಲ್ಲ. ಅದು ಮಾಡದೇ ಇದ್ದರೂ ನಡೆಯುತ್ತೆ. ಅದಕ್ಕೋಸ್ಕರ 2 ಭಾಗ ಮಾಡಿದಾಗ ನಮ್ಗೆ ಹಂಗೆ ಹಿಂಗಾಡಿ ಒಂದು 1/4 ಇಂಚು ಸಿಗುತ್ತೆ ಬಟ್ಟೆ ಬಾರ್ಡರು. ಅವಾಗ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಇವಾಗ ಇದನ್ನು ಹಿಂಗೆ ಕೆಳಗಡೆ ಪಟ್ಟಿ ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಎಕ್ಸ್ಟ್ರಾ ಲೈನಿಂಗ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಕೆಳಗಡೆ ಪಟ್ಟಿನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಬಿಡಿ. ಈಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕಿ. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಸ್ಟಿಚ್ ಮಾಡ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ, ರೆಡಿ ಆಯಿತು. ಇವಾಗ ಇನ್ನೊಂದು ಸೈಡು ಅದರಲ್ಲೇ ಮಾಡಿಬಿಡ್ತೀನಿ ನಾನು, ಯಾಕೆಂದರೆ ಈ ನಡುವೆ ಉಕ್ಸಾಕೋರು ಅಂತೂ ಊರಿಗೆ ಹೋದವ್ರು ಬಂದೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋದು, ನಾನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು. ಅದರಲ್ಲೇ ಮಾಡಿದರೆ ಉಕ್ಸೊಂದು ಹಾಕ್ಕೋಬೋದು. ಇದು ಅಷ್ಟೇ, ಒಂದು ಪಾಯಿಂಟ್ ಒಳಗೆ ಹಾಕ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಆಲ್ಮೋಸ್ಟ್ ತುಂಬ ಜನ ಹೀಗೆ ಮಾಡೋದು, ಬೋಟಿಕ್ಗಳಲ್ಲಿ ಮಾತ್ರ ಎಮ್ಮಿಂಗ್ ಮಾಡೋದು ಜಾಸ್ತಿ. ನಾನು ಯಾರಾದರೂ ಎಮ್ಮಿಂಗ್ ಬೇಕು ಅಂತ ಕೇಳಿದ್ರೆ ಎಮ್ಮಿಂಗ್ ಮಾಡಿಕೊಡ್ತೀನಿ, ಇಲ್ಲಾಂದರೆ ಸ್ಟಿಚ್ಚಿಂಗೇ ಮಾಡೋದು. ಆಮೇಲೆ ಅಳತೆ ಬ್ಲೌಸಲ್ಲಿ ಹೇಗಿರುತ್ತೆ ಹಾಗೆ ಮಾಡ್ತೀನಿ. ಅಳತೆ ಬ್ಲೌಸಲ್ಲಿ ಎಮ್ಮಿಂಗ್ ಇದ್ದರೆ ಎಮ್ಮಿಂಗ್ ಮಾಡ್ಕೊಡ್ತೀನಿ, ಸ್ಟಿಚಿಂಗ್ ಇದ್ದರೆ ಸ್ಟಿಚಿಂಗ್ ಮಾಡ್ಕೊಡ್ತೀನಿ. ಆ ರೀತಿ ಐನೂ ಅಷ್ಟೇ. ಅಕಸ್ಮಾತ್ ಒಬ್ಬರಿಗೆ ಮಾಡ್ಕೊಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ, ಇವಾಗ ಮಾಡಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇದು ಸಿಂಗಲ್ ಪಟ್ಟಿ. ಆಮೇಲೆ ಡಬಲ್ ಪಟ್ಟಿ. ಡಬಲ್ ಪಟ್ಟಿ ಕೆಳಗಡೆ ಬ್ಲೌಸ್ ಪೀಸ್ ತೊಗೋಬೇಕು. ಈ ರೀತಿ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ 2 ಇಟ್ಟು ನೀಟಾಗಿ ಸ್ಟಿಚ್ ಮಾಡಿ ಒಂದು ಮೊದಲು, ಆಮೇಲೆ ಒಂದು ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಅಲ್ಲಿಗೆ ಡಬಲ್ ಪಟ್ಟಿ ರೆಡಿ ಆಯಿತು. ಇದಾದಮೇಲೆ ಹೇಳ್ದಂಗೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು. ಓಕೆನಾ? ಹೆಚ್ಚು ಕಡಿಮೆ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ. ಇವಾಗ ಇದು ರೆಡಿ ಆಯಿತು. ಈಗ ಇದು ರೆಡಿ ಆದಮೇಲೆ ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮಗೆ ಬ್ಲೌಸಲ್ಲಿ ಹೇಗಿರುತ್ತೆ ಎಡಗಡೆ ಬಲಗಡೆ ನೋಡ್ಕೊಳ್ಳಿ. ಹುಕ್ಸ್ ಪಟ್ಟಿ ಯಾವ ಕಡೆ ಇರುತ್ತೆ, ಐ ಪಟ್ಟಿ ಯಾವ ಕಡೆ ಇರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡಿ.
ಹೀಗೆ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಬಟ್ಟೆ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದನ್ನ ಒಳಗಡೆ ಫೋಲ್ಡಿಂಗ್ ಮಾಡ್ತೀನಿ. ಇದು ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ. ಈಗ ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ನಮಗೆ ರೆಡಿ ಆಯಿತು ಉಕ್ಸ್ ಪಟ್ಟಿ. ಓಕೆನಾ, ಇಷ್ಟೇ ಇದು ನೋಡಿ. ಉಕ್ಸ್ ಪಟ್ಟಿ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು. ಇವಾಗ ಇದಾದಮೇಲೆ ಡಬಲ್ ಪಟ್ಟಿ ರೆಡಿ ಮಾಡೋಣ. ಡಬಲ್ ಪಟ್ಟಿ ಬಂದು ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಈಗ ಇದು ಮೇಲ್ಗಡೆ ಫೋಲ್ಡಿಂಗ್ ಬರಬೇಕು. ಯಾಕಂದ್ರೆ ನಾವು ಈ ಮೇಲ್ಗಡೆ ಮಾಡ್ತೀವಲ್ಲ ಅದಕ್ಕೋಸ್ಕರ ಫಸ್ಟು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕೊಂಬಿಡಿ, ಆಮೇಲೆ ಐ ಮಾಡಿ. ಏನಕ್ಕಪ್ಪ ಅಂದರೆ ಅವಾಗ ನಿಮಗೆ ನೀಟಾಗಿ ಬಟ್ಟೆ ಆ ಕಡೆ ಈ ಕಡೆ ತಿರುಗಲ್ಲ, ನೀಟಾಗಿರುತ್ತೆ. ಓಕೆನಾ, ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊತಾ ಬನ್ನಿ. 5 6 ಉಕ್ಸ್ನ ಹಾಕೋಬೋದು. ಪ್ರಿನ್ಸ್ ಕಟ್ ಆದರೆ ಜಾಸ್ತಿ ಒಂದು ಸ್ವಲ್ಪ ಲೆಂತಿ ಇರುತ್ತೆ. ಹಾಗಾಗಿ ನೋಡಿ, ನಿಮಗೆ 5 ಹಾಕಿದ್ರೆ 5, ಇಲ್ಲಾಂದರೆ 6 ಹಾಕ್ಬೋದು ಉದ್ದ ಇದ್ದರೆ. ಅದನ್ನು ಈ ಥರ ವಿ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡಿ ಐನ ಓಪನ್ ಬಿಟ್ಟು ವಿ ಶೇಪಲ್ಲಿ ರೆಡಿ ಮಾಡಿ. ಆವಾಗಿಲ್ಲಿ ಉಕ್ಸ್ ಇದು ಐ ರೆಡಿ ಆಯಿತು. ಉಕ್ಸ್ ನಾವು ಮಿಷಿನಲ್ಲಿ ಇದು ಕೈಯಲ್ಲಿ ಹಾಕೋಬೇಕು. ಇದು ರೆಡಿ ಆಯಿತು ಫ್ರಂಟ್ ಪೀಸು ನೋಡಿ. ಎರಡು ಒಂದೇ ಸಮ ಇದೆ, ನೋಡ್ಕೊಂಡಾಯಿತು. ಈಗ ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಅಷ್ಟೇ, ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ಆಪೋಸಿಟಾಗಿ ಈ ರೀತಿ ಇಟ್ಕೊಂಡು ಇವಾಗ ಸ್ಟಿಚ್ ಮಾಡಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈಗ ರೆಡಿ ಆಯಿತು ನೋಡಿ. ಎರಡೂ ಕಡೆ ಸ್ಲೀವ್ಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀವು. ಇವಾಗ ಒಂದು ಕಡೆ ಹೇಗೆ ಸ್ಟಿಚ್ ಮಾಡಿರ್ತೀವೋ ಅದೇ ರೀತಿಯೇ ಬರುತ್ತೆ. ಫ್ರಂಟ್ ಪೀಸ್ ಆಗಲಿ, ಸ್ಲೀವ್ಸ್ ಆಗಲಿ, ಬೆಲ್ಟ್ ಆಗಲಿ, ಇವೆಲ್ಲ ಒಂದೇ ರೀತಿ ಬರುತ್ತೆ. ಅಂದರೆ ಆಪೋಸಿಟ್ ಚೇಂಜ್ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇರೋಲ್ಲ. ಅದಕ್ಕೂ ಹೇಗೆ ಸ್ಟಿಚ್ ಮಾಡ್ತೀವೋ ಸೇಮ್ ಇದೇ ಥರನೇ ಇರುತ್ತೆ. ಓಕೆನಾ, ಇವಾಗ ಇದು ರೆಡಿ ಆಯಿತು ನೋಡಿ. ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ನಾನು ಹೇಳ್ದಂಗೆ ಎರಡೂ ಪೀಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಸೈಡಿಗೆ ಬೇಕು ಅಂದರೆ ಆ ಸೈಡ್ಗೆ ಅದನ್ನೇ ಅಟ್ಯಾಚ್ ಮಾಡ್ಕೋಬೋದು. ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಇದರಲ್ಲಿ, ಅದನ್ನು ಸೈಡ್ಗೆ ಅಟ್ಯಾಚ್ ಮಾಡ್ಬೋದು. ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಈ ರೀತಿ ಆಯಿತು. ನ್ಯಾಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಸ್ಲೀವ್ಸ್ ರೆಡಿ ಆಯಿತು ನೋಡಿ. ಇಷ್ಟೇ. ಓಕೆನಾ, ಇದೇ ರೀತಿ ಎರಡೂ ಕಡೆ ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಏನಾದ್ರು ಇದ್ದರೆ ಅದು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ, ನೋಡಿ ಇನ್ನೊಂದು ಸ್ಲೀವ್ಸ್ ಅದೇ ರೀತಿಯೇ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಹೇಗೆ ರೆಡಿ ಮಾಡೋದು, ಇನ್ನೊಂದು ಸ್ಲೀವ್ಸನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಆಮೇಲೆ ಉಲ್ಟಾ ತಿರುಗಿಸಿ ಒಂದು ಸ್ಟಿಚ್ ಹಾಕಿ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಈ ರೀತಿ ಸ್ಲೀವ್ಸ್ನ ರೆಡಿ ಮಾಡಿಕೊಂಡು ಸೈಡ್ಗೆ ಇಡೋಣ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಫ್ರಂಟ್ಗೆ ಬಾರ್ಡರ್ ಅಟ್ಯಾಚ್ ಮಾಡಬೇಕು. ಓಕೆನಾ, ಆಲ್ರೆಡಿ ಇರೋ ಬಾರ್ಡ್ರು ಅದಕ್ಕೆ ಅಡ್ಜಸ್ಟ್ ಆಗುತ್ತಾ ಫ್ರಂಟ್ಗೆ ಬ್ಯಾಕ್ಗೆ ಎಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟೇ ಆಗಲೇ ಬಾರ್ಡರ್ ಇರೋದು, ಅದನ್ನು 2 ಭಾಗ ಮಾಡಿ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಬೇಕು. ನಾನೇನು ಮಾಡಿದೆ, ಮೇಲ್ಗಡೆಗೆ ಬೇಡ, ಮೇಲ್ಗಡೆ ಸ್ಕಿಪ್ ಮಾಡಿದೆ, ಕೆಳಗಡೆ ಡಿಸೈನ್ ಕೊಡೋಣ ಮತ್ತು ಫ್ರಂಟ್ ಒಂದು ಸೈಡ್ ಕೊಡೋಣ ಅಂದ್ಬಿಟ್ಟು ಇವಾಗ ನೋಡಿ ಮಧ್ಯೆ ಕಟ್ ಮಾಡಿ ಜೈಂಟ್ ಮಾಡಿದೆ. ಜೈಂಟ್ ಮಾಡಿ ಈ ಕಡೆಗೆ ಎಷ್ಟು ಬೇಕು ಆ ಕಡೆಗೆ ಎಷ್ಟು ಬೇಕು ತೊಗೊಂಡು ಉಳಿದಿದ್ದನ್ನ ಫ್ರಂಟಿಗೆ ಕೊಡೋಣ ಒಂದು ಸೈಡ್ಗೆ ಅಂದ್ಬಿಟ್ಟು ನೋಡಿಕೊಂಡು ಇದು ಮಾಡಿಕೊಂಡೆ. ಈ ರೀತಿ ರೆಡಿ ಮಾಡ್ಕೋಬೇಕು, ನೋಡ್ಕೋಬೇಕು. ಕಮ್ಮಿ ಆಯಿತು ಅಂದಾಗ ನಾವು ಏನಾದ್ರು ಸ್ವಲ್ಪ ಸ್ಕಿಪ್ ಮಾಡಿ ಮಾಡಬೇಕಾಗುತ್ತೆ. ಫ್ರಂಟಲ್ಲಿ ಫುಲ್ಲು ಬರೋಲ್ಲ, ಒಂದೊಂದಕ್ಕಂತೂ ಫ್ರಂಟಿಗೆ ಬಂದೇ ಇಲ್ಲ. ನಾನೊಂದು ಬ್ಲೌಸಲ್ಲಿ ವೀಡಿಯೋದಲ್ಲೂ ಹೇಳಿದ್ದೆ, ಬ್ಯಾಕ್ಗೆ ರೆಡಿ ಆಗೋಯ್ತು ಬಾರ್ಡರು, ಫ್ರಂಟಿಗೆ ಬಂದಿಲ್ಲ ಅಂತ. ಹಂಗೆ ಸಾಕಾಗಲ್ಲ ಒಂದೊಂದು ಸಲ. ಆಮೇಲೆ ನಾವು ಎಕ್ಸ್ಟ್ರಾ ಬೇರೆ ಬಾರ್ಡ್ರ್ ತರ್ತೀವಿ ಅಂದರೆ ಮ್ಯಾಚಿಂಗ್ ಆಗೋಲ್ಲ. ತೊಗೊಂಡ್ರೆ ಫುಲ್ ಬಾರ್ಡ್ರ್ ತೊಗೋಬೇಕು, ಇಲ್ಲ ಅಂದರೆ ಸುಮ್ಮನೆ ಅದು ಹಿಂದೆ ಒಂದು ಮುಂದೆ ಒಂದು ಆಗುತ್ತೆ. ಅದಕ್ಕೋಸ್ಕರ ಹಾಕಿದ್ರೆ ಬೇರೆ ಲೇಸ್ನೇ ತಂದು ಹಾಕಿ, ಇವಾಗ ಇಲ್ಲ ಅಂದರೆ ಇದರಲ್ಲೇ ಅಡ್ಜಸ್ಟ್ ಮಾಡಿ. ಓಕೆನಾ, ನಾನಿವಾಗ ಮಾಡಿರೋದು ಹಾಗೇ. ಹಿಂದೆಗೆ ಮೇಲ್ಗಡೆ ಬೋಟ್ ನೆಕ್ಕಿಗೂ ತೊಗೊಂಡಿಲ್ಲ, ಕೆಳಗಡೆಗೆ ಮಾತ್ರ ಫುಲ್ಲು ಕೊಟ್ಟೆ. ಆಮೇಲೆ ಬಂದುಬಿಟ್ಟು ಫ್ರಂಟಲ್ಲಿ ಒಂದು ಸೈಡ್ ಕೊಟ್ಟೆ, ಅಳತೆ ಮಾಡ್ಕೊಂಡು ಚೆಕ್ ಮಾಡಿಕೊಂಡೆ. ಅದು ಒಂದು ಸೈಡಿಗೆ ಮಾತ್ರ ಆಯಿತು. ಬ್ಯಾಕಲ್ಲಿ 2 ಸೈಡು, ಮೇಲೆ ಬೋಟ್ ನೆಕ್ಕು ಕೊಟ್ಟಿಲ್ಲ. ಈ ರೀತಿ ರೆಡಿ ಆಯಿತು. ಈ ರೀತಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಆವಾಗ ಬಾರ್ಡ್ರು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ, ಇಲ್ಲ ಅಂದರೆ ಅಡ್ಜಸ್ಟ್ ಆಗೋದಿಲ್ಲ. ಕಮ್ಮಿ ಇದ್ದಾಗ ನಮ್ಗೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಓಕೆನಾ, ಇವಾಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ನೀಟಾಗಿ.
ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಸೈಡಲ್ಲೂ ನೀಟಾಗಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಅದು ಹೇಗಿದೆ ಶೇಪು ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಆವಾಗ ಅದು ನೀಟಾಗಿ ಬರುತ್ತೆ. ನಾನು ಹೇಳೋದ್ನಲ್ಲ, ಅದು ಅವ್ರಿಗಂತೂ ಫುಲ್ಲು ಬಾರ್ಡ್ರ್ ಸಾಕಾಗಿತ್ತು, ದೊಡ್ಡ ಬಾರ್ಡ್ರ್ ಇತ್ತು. ಇದು ಚಿಕ್ಕದಿರೋದ್ರಿಂದ ಸಾಕಾಗಲ್ಲ. ನಿಮಗೆ ಬಾರ್ಡರ್ ದೊಡ್ಡದಿದ್ರೆ ನಿಮ್ಗೆ ಎಲ್ಲ ಕಡೆಗೂ ಅಡ್ಜಸ್ಟ್ ಆಗುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಚಿಕ್ಕ ಬಾರ್ಡ್ರ್ ಇದ್ದರೆ ಅಡ್ಜಸ್ಟ್ ಆಗೋಲ್ಲ. ಓಕೆನಾ? ಇವಾಗ ಇದು ರೆಡಿ ಆಯಿತು. ಎಷ್ಟು ನೀಟಾಗಿ ಬಂತು. ಇದು ಫ್ರಂಟ್ಗೆ ಕೊಡ್ತಾಯಿದ್ದೀನಿ. ಫಸ್ಟು ಕೆಳಗಡೆ, ಆಮೇಲೆ ಮೇಲಕ್ಕೆ ಕ್ರಾಸಾಗಿ ಕೊಡ್ತಾಯಿದ್ದೀನಿ. ಫಸ್ಟು ಮುಂದೆ ಅಡ್ಜಸ್ಟ್ ಮಾಡಿಬಿಡ್ಬೇಕು, ಆಮೇಲೆ ಮೇಲ್ಗಡೆಯಿಂದ ಕ್ರಾಸಾಗಿ ಕೊಡಬೇಕು. ಓಕೆನಾ? ಇಲ್ಲ ಅಂದರೆ ನಮಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಲೇಸ್ನ. ನೋಡಿ, ಈ ರೀತಿ ಕೆಳಗಡೆ ಫಸ್ಟ್ ಟಚ್ ಮಾಡಿಬಿಟ್ಟು ಮೇಲ್ಗಡೆ ಫುಲ್ಲು ಕೊಟ್ಬಿಟ್ರೆ ಒಂದು ಸೈಡಿಗೆ ರೆಡಿ ಆಯಿತು. ಇವಾಗ ಇದು ರೆಡಿ ಮಾಡಿಬಿಟ್ಟು ನಾವು ಹಿಂದೆ ಕೊಡಬೇಕು. ಆವಾಗ ಏನಾಗುತ್ತೆ, ಒಂದು ಹೆಚ್ಚು ಕಮ್ಮಿ ಬಂದಾಗ ನಾವು ಸೈಡಲ್ಲಿ ಎಲ್ಲಾದರೂ ಒಂಚೂರು ಹೆಚ್ಚು ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ಆಮೇಲೆ ಫ್ರಂಟು ಒಂದು ಸೈಡ್ ಬೇಕೇ ಬೇಕಲ್ವ, ಅದಕ್ಕೆ ಬಲಗಡೆ ಅಂದರೆ ಇವಾಗ ಬಲಗಡೆಗೆ ಸೆರಗಾಕೋದ್ರಿಂದ ಆ ಕಡೆ ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ. ಇವಾಗ ನಾವು ವರ್ಕೆಲ್ಲ ಮಾಡ್ತೀವಲ್ಲ ಆ ಥರ ಒಂದು ಸೈಡ್ಗೆ ಕೊಟ್ಟು ಒಂದು ಸೈಡ್ಗೆ ಬಾರ್ಡ್ರ್ ಇದ್ದರೆ ಕೊಡ್ಬೋದು, ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಈ ಕಡೆ ಕೊಡ್ಬೋದು. ಓಕೆನಾ? ಈ ರೀತಿ ರೆಡಿ ಆಯಿತು. ನೀಟಾಗಿ ಲೇಸ್ನ ಸ್ವಲ್ಪ ಕ್ರಾಸಾಗಿರೋದ್ರಿಂದ ಅಲ್ಲೊಂದು ಸಣ್ಣ ಸಣ್ಣ ಫ್ರಿಲ್ ಇಟ್ಕೊಳ್ಳಿ, ಸಣ್ಣದಾಗಿ ಚೆನ್ನಾಗಿರುತ್ತೆ. ಇಲ್ಲ ಫ್ರಿಲ್ ಕೊಟ್ಬಿಟ್ಟು ನೀಟಾಗಿ ಐರನ್ ಮಾಡಿಬಿಡಿ, ಆವಾಗ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಆಯಿತು. ಇವಾಗ ಬ್ಯಾಕ್ ಸೈಡಲ್ಲಿ ಕ್ರಾಸಾಗಿ ಕೊಡಿ. ನಾನು ಹೇಳಿದ್ನಲ್ಲ, ಒಂದು ಸೈಡು ಮೇಲ್ಗಡೆ ಇದಕ್ಕೆ ಕೊಡೋಕ್ಕಾಗಲ್ಲ, ಇದೇ ಥರನೇ. ಆಮೇಲೆ ಸಣ್ಣ ಸಣ್ಣ ಫ್ರಿಲ್ ಕೊಡಬೇಕಲ್ಲಿ. ಏನಕ್ಕಪ್ಪ ಅಂದರೆ ಅದು ಕ್ರಾಸಾಗಿರುತ್ತಲ್ವ, ನೀಟಾಗಿ ಕೂತ್ಕೊಳ್ಳಲ್ಲ ಅದಕ್ಕೆ. ಇಲ್ಲ ಸ್ಟ್ರೇಟಾಗೆ ಕೊಡ್ತೀನಿ ಅಂದರೆ ಫುಲ್ಲು ಸ್ಟ್ರೇಟಾಗಿ ಕೊಡಬೇಕಾಗುತ್ತೆ, ಕ್ರಾಸ್ ಮಾಡಬಾರ್ದು. ಓಕೆನಾ? ಒಟ್ಟು ಕ್ರಾಸಾಗಿ ಬರುತ್ತವಂತೂ ಸಣ್ಣ ಸಣ್ಣ ಫ್ರಿಲ್ಲು ಬರುತ್ತೆ. ಓಕೆನಾ? ಫ್ರಿಲ್ ಬರಬಾರ್ದು ಅಂದರೆ ಸ್ಟ್ರೇಟಾಗಿ ಕೊಡಬೇಕಾಗುತ್ತೆ. ಆದರೆ ನಮಗೆ ಫೋಟೋಗಳು ತೋರಿಸೋದ್ರಲ್ಲಿ ಕ್ರಾಸಾಗಿರೋದ್ರಿಂದ ನಾವು ಅದೇ ರೀತಿಯೇ ಮಾಡೋಕ್ಕೆ ಹೋಗ್ತೀವಿ. ಆವಾಗ ಸಣ್ಣ ಸಣ್ಣ ಫ್ರಿಲ್ ಕೊಡಬೇಕಾಗುತ್ತೆ. ಸ್ಟ್ರೇಟಾಗಿ ಕೊಟ್ಟರೆ ಫ್ರಿಲ್ಲೆಲ್ಲ ಬರೋದಿಲ್ಲ. ಸಣ್ಣ ಸಣ್ಣ ಫ್ರಿಲ್ ಕೊಡೋ ಅವಶ್ಯಕತೆ ಇಲ್ಲ, ಸ್ಟ್ರೇಟಾಗಿರುತ್ತಲ್ಲ ಹಾಗೆ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಎರಡೂ ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ? ನೋಡಿ, ಈ ರೀತಿ ಡಬಲ್ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊಳ್ಳಿ. ನೀಟಾಗಿ ಬಂತು. ಇವಾಗ ಇನ್ನೊಂದು ಸೈಡು ಕೂಡ ಅದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಡಿಸೈನ್ ರೆಡಿ ಆಗುತ್ತೆ. ನೋಡಿ, ಎಷ್ಟು ನೀಟಾಗಿ ಬಂತಲ್ವ. ಈ ಕಡೆನೂ ಹಾಗೆ ಆಲ್ರೆಡಿ ನಾನು ಅದಕ್ಕೆ ಫಸ್ಟ್ ಸ್ಟಿಚ್ ಎಲ್ಲ ಮಾಡ್ಕೊಂಡಿದ್ದೀವಲ್ಲ, ಅದರ ಮೇಲೆ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಅಷ್ಟೇ. ಇದು ನೋಡಿ, ಈ ರೀತಿ ರೆಡಿ ಆಯಿತು. ಇದನ್ನು ಮಾಡಿಬಿಟ್ಟು ಅದು ಲೇಸೆಲ್ಲ ನೀಟಾಗಿ ಐರನ್ ಮಾಡಿಬಿಡಿ. ಸಣ್ಣ ಸಣ್ಣ ಫ್ರಿಲ್ಲೆಲ್ಲ ಎದ್ದು ಕಾಣಿಸುತ್ತೆ. ಐರನ್ ಮಾಡಿಬಿಟ್ರೆ ನೀಟಾಗಿರುತ್ತೆ. ಐರನ್ ಮಾಡಿದಾಗ ಕೆಳಗೆ ಫೋಲ್ಡ್ ಆಗುತ್ತಲ್ಲ, ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇದು ರೆಡಿ ಆಯಿತು ನೋಡಿ, ಬ್ಯಾಕ್ ಪೀಸ್ದು ಬ್ಯಾಕ್ ಡಿಸೈನ್ ಈ ರೀತಿ ಬಂತು. ತುಂಬಾ ಬ್ಯೂಟಿಫುಲ್ಲಾಗಿದೆ. ಹೇಳ್ದಂಗೆ ಲೇಸ್ ಸಾಕಾಗಿ ಇದ್ದಿದ್ದರೆ ಮೇಲ್ಗಡೆನೂ ಕೊಡ್ಬೋದಿತ್ತು. ಅದು ಲೇಸ್ ಸಾಕಾಗದೇ ಇರೋ ಕಾರಣ ಮೇಲ್ಗಡೆ ಸ್ಕಿಪ್ ಮಾಡಿ ಕೊಟ್ಟಿದ್ದೀನಿ. ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು ನೋಡಿ ಲೇಸು. ಅಷ್ಟೇ. ನೋಡಿ, ಸೂಪರಾಗಿ ಬಂತಲ್ಲ ಡಿಸೈನು. ಇವಾಗಿದು ಆಯಿತು. ಜಾಯಿಂಟ್ ಮಾಡ್ಕೊಳ್ಳೋಣ. ಫ್ರಂಟು ಬ್ಯಾಕು ನೀಟಾಗಿ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಿ. ನಾನು ಯಾವುದೋ ಆದ್ರೂ ಇದೇ ರೀತಿಯ ಸ್ಟಿಚ್ ಮಾಡೋದು. ಮೊದಲು ಸೀದಾ ಇಟ್ಕೊಂಡು ತುದಿಗೆ ಸೀದಾ ಇಟ್ಕೊಂಡು ಒಂದು ಅರ್ಧ ಇಂಚ್ ಹಿಡಿಯೋದು, ಮಡಚಿ ಅರ್ಧ ಇಂಚ್ ಹಿಡಿಯೋದು, ಹಂಗೆ ಮಾಡಬೇಡಿ. ತುದಿಗೆ ಹಾಕೋಬೇಕು. ಯಾಕೆಂದರೆ ಅದು ಸ್ಟಿಚ್ಚಿಂಗ್ ಕಾಣಿಸ್ಬಾರ್ದು ಅಂತ, ಬಟ್ಟೆ ಓಪನ್ ಆಗಬಾರ್ದು ಅಂತ ಅಷ್ಟೇ. ಇವಾಗ ರೆಡಿ ಆಯಿತು ನೋಡಿ. ಉಲ್ಟಾ ತಿರುಗಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಫಸ್ಟು ತುದಿಗೆ ಹಾಕಿ, ಆಮೇಲೆ ಮಾಮೂಲಿ ನೀವು ಎಷ್ಟು ಹಿಡಿಬೇಕು ಅಂತಿದ್ರೆ ಅಷ್ಟು ಹಿಡೀರಿ, ಅರ್ಧ ಇಂಚು. ಇದು ರೆಡಿ ಆಯಿತು ನೋಡಿ. ಫ್ರಂಟು ಬ್ಯಾಕು ಎರಡರಲ್ಲೂ ಬಂತು ಡಿಸೈನು. ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸು ಅಷ್ಟೇ. ನಾವು ಒಂದು ಸೈಡು ಮಧ್ಯದಲ್ಲಿ ಶೋಲ್ಡ್ರ್ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ಕಡೆ ಫಸ್ಟು ಸ್ಟಿಚ್ ಮಾಡಿ, ಇನ್ನೊಂದು ಕಡೆ ಮತ್ತೆ ಸ್ಟಿಚ್ ಮಾಡಿ, ಆಮೇಲೆ ಎಲ್ಲ ಸೇರಿಸಿ ಒಂದು ಸ್ಟಿಚ್ ಹಾಕ್ಬಿಡಿ. ಅವಾಗೇನಾಗುತ್ತೆ, ಡಬಲ್ ಸ್ಟಿಚ್ ಆಗುತ್ತೆ. ಓಕೆನಾ? ಈ ರೀತಿ ಎರಡೂ ಸೈಡೂ ಕೂಡ ನೀವು ಇದೇ ರೀತಿ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಇದು ರೆಡಿ ಆಯಿತು.
ಇವಾಗ ಆದಮೇಲೆ ಸೈಡ್ ಜಾಯಿಂಟ್ ಮಾಡಬೇಕು. ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎದೆ ಸುತ್ತಳ ಸೊಂಟದ ಸುತ್ತಳತೆ ಏನಿದೆ ಅಷ್ಟು ಹೇಗೆ ಬರುತ್ತೆ ಅಳತೆ ನೋಡ್ಕೊಂಡು ತಗೊಳ್ಳಿ. ಯಾಕೆಂದರೆ ನಾವು ಮಾರ್ಕ್ ಮಾಡಿರ್ತೀವಿ, ಅದೇನಾಗುತ್ತೆ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ವೇರಿಯೇಷನ್ ಆಗಿರುತ್ತೆ. ಒಂದು ಅರ್ಧ ಇಂಚು 1/4 ಇಂಚು ಅದೇನಾಗುತ್ತೆ ನೀವು ಹಿಡಿದಾಗ ಇಲ್ಲ ಜಾಸ್ತಿ ಹಿಡಿದು ಬಿಡ್ಬೋದು, ಇಲ್ಲ ಕಮ್ಮಿ ಹಿಡಿದು ಬಿಡ್ಬೋದು. ಕಮ್ಮಿ ಹಿಡಿದ್ರೆ ನಾವು ಸ್ಟಿಚ್ ಹಾಕೋಬೋದು, ಜಾಸ್ತಿ ಹಿಡಿದ್ರೆ ಮತ್ತೆ ಬಿಚ್ಚಬೇಕಾಗುತ್ತೆ. ಅದಕ್ಕೋಸ್ಕರ ಆಮೇಲೆ ಬಿಚ್ಚೋಕ್ಕೆ ಮುಂಚೆ ನಾವು ಕಟಿಂಗ್ ಮಾಡಿಬಿಡ್ತೀವಿ ಸೈಡು. ಅದಕ್ಕೋಸ್ಕರ ಮೊದಲೇ ಚೆಕ್ ಮಾಡಿಕೊಂಡು ಅಳತೆ ತಗೊಳ್ಳಿ, ಆವಾಗ ಸರಿಯಾಗಿ ಬರುತ್ತೆ. ಓಕೆನಾ? ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ ಬ್ಲೌಸ್ ರೆಡಿ ಆಗುತ್ತೆ. ಓಕೆನಾ? ಇದರಲ್ಲಿ ಎಷ್ಟು ಸ್ಟಿಚ್ ಬೇಕು ನೀವು ಅಷ್ಟು ಹಾಕೋಬೋದು. 3 ಇಲ್ಲ 4 ಸ್ಟಿಚ್ವರೆಗೂ ಹಾಕೋಬೋದು. ಕೆಲವರಂತೂ 3 ಸ್ಟಿಚ್ ಅಂತೂ ರೆಗ್ಯುಲರಾಗಿ ಹಾಕ್ತಾರೆ. ನೀವು ಬೇಕಾದ್ರೆ ಒಂದು ಎಕ್ಸ್ಟ್ರಾ ಸ್ಟಿಚ್ನೂ ಹಾಕೋಬೋದು, ಇಲ್ಲ 3 ಸ್ಟಿಚ್ ಹಾಕ್ಬೋದು, ಇಲ್ಲ 2 ಸ್ಟಿಚ್ ಹಾಕ್ಬೋದು. ಅದು ನಿಮ್ಮ ಆಪ್ಷನ್. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ಸೈಡಲ್ಲಿ ಲಾಕ್ ಮಾಡಿದ್ರೆ ಆಯಿತು. ಓಕೆನಾ? ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ಬ್ಲೌಸ್ ಫಿನಿಶಿಂಗ್ ರೆಡಿ ಆಯಿತು ನೋಡಿ. ಡಿಸೈನ್ ಬ್ಲೌಸ್, ಬೋಟ್ ನೆಕ್ ನ್ಯೂ ಟ್ರೆಂಡಿಂಗ್ ಡಿಸೈನ್ ಬ್ಲೌಸ್ ರೆಡಿ ಆಯಿತು. ಓಕೆನಾ? ನೀವು ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಡಿಸೈನ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಡಿಸೈನು, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಹಂಗಾಗಿ ನಿಮ್ಮದು ಯಾವ್ದಾದ್ರು ಈ ಥರ ಬಾರ್ಡ್ರ್ ಸ್ಯಾರಿಗಳಿದ್ದರೆ ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆಯಲ್ಲ. Thank you for watching friends.